ಕೇರಳಂ ಈಗ ನಮ್ಮ ಪಕ್ಕದ ರಾಜ್ಯ ಕಾಂಗ್ರೆಸ್ಸಿಗೆ ಅಭೂತಪೂರ್ವ ವಿಜಯವನ್ನು ತಂದುಕೊಟ್ಟ ಮಲಯಾಳಿಗಳು. ಪ್ರಾಯಶಃ ಇಡೀ ಭಾರತದಲ್ಲೇ ಪೊಲಿಟಿಕಲ್ ಮ್ಯಾಚ್ಯೂರಿಟಿ ಅಂತ ನಾವು ಅನ್ನೋದಾದರೆ ಅದು ಇರುವುದು ಅತಿ ಹೆಚ್ಚು ಕೇರಳಿಗರಲ್ಲಿ ಮಾತ್ರ. ಅವರು LDF ಮತ್ತು UDF ನಡುವೆ 5 ವರ್ಷಕ್ಕೆ ಅಧಿಕಾರವನ್ನು ಹಸ್ತಾಂತರಿಸುವ ಕೆಲಸವನ್ನು ಮಾಡ್ತಾ ಬಂದವರು. ಆದರೆ ಕಳೆದ ಬಾರಿ LDF 2 ಅವಧಿಗೆ ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಆದರು. ಈಗ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಸನ್ನು ಅಧಿಕಾರದ ಗದ್ದುಗೆ ಮಲಯಾಳಿಗಳಿಗೆ ಹಚ್ಚಿಸಿದ್ದಾರೆ. ಆದರೆ ಇನ್ನೂ ಕೂಡ ಮುಖ್ಯಮಂತ್ರಿ ಆಯ್ಕೆ ಇದೆಯಲ್ಲ, ಅದು ಕಗ್ಗಂಟಾಗಿ ಕೊಟ್ಟಿದೆ. ದೆಹಲಿಯಲ್ಲಿ 2-3 ಸುತ್ತು ಸಭೆ ನಡೀತು. ಸೊ ಸಭೆಯಲ್ಲಿ ಸುದೀರ್ಘ ಚರ್ಚೆಗಳು ನಡೆದವು. 3 ಪ್ರಮುಖ ಸ್ಪರ್ಧಿಗಳು, ಒಬ್ಬರು ಸಂಘಟನಾ ಕಾರ್ಯದರ್ಶಿ KC ವೇಣುಗೋಪಾಲ್, ಅವರು ರಾಹುಲ್ ಗಾಂಧಿಗೆ ಹತ್ತಿರ. ಇನ್ನೊಬ್ಬರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿ ಪಕ್ಷವನ್ನು ಕಟ್ಟದಂಥ VD ಸತೀಶ್. ಮತ್ತೊಬ್ಬರು ಹಿರಿಯ ಕಾಂಗ್ರೆಸ್ ನಾಯಕ ರಮೇಶ್ ಚೆನ್ನಿತಾಲ. ಈ 3 ಪೈಪೋಟಿ 3 ಕೂಡ ದೆಹಲಿಗೆ ಕರೆದು ಚರ್ಚೆ ನಡೆಸಲಾಗಿತ್ತು. ಅದಕ್ಕೂ ಮೊದಲು ಕಾಂಗ್ರೆಸ್ನ 2 ವೀಕ್ಷಕರು ಭೇಟಿ ನೀಡಿ ಶಾಸಕರ ಅಭಿಪ್ರಾಯವನ್ನು ಪಡೆದರು. ಶಾಸಕರಲ್ಲಿ ಬಹುತೇಕ ಹೆಚ್ಚಿನ ಜನ KC ವೇಣುಗೋಪಾಲ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರು ಏನಿದ್ದಾರೆ ಅವರ ಬೆಂಬಲ ಸತೀಶನ್ ಅವರಿಗಿದೆ ಅಂತ ಹೇಳಾಗ್ತಾರೆ. ಆದ್ದರಿಂದ ಯಾರನ್ನು ಆಯ್ಕೆ ಮಾಡುವುದು ಅನ್ನೋದು ಸಮಸ್ಯೆ. ರಾಹುಲ್ ಗಾಂಧಿ ಅವರು ತಮ್ಮ ಸ್ನೇಹಿತನೋ ಇನ್ನೊಬ್ಬರು ಆದಂಥ KC ವೇಣುಗೋಪಾಲ್ ಅವರಿಗೆ ಬೆಂಬಲ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. ಸಮಸ್ಯೆ ಬಗೆಹರಿತಾ ಇಲ್ಲ. KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆದರೆ ನಾನು ಸಚಿವ ಸಂಪುಟದಲ್ಲಿ ಇರಲಾರೆ ಅಂತ ಸತೀಶನ್ ಹೇಳಿದ್ದಾರೆ. ಇಲ್ಲದಿದ್ದರೆ ಪಕ್ಷ ಮತ್ತೆ ಸೀರಿಯಸ್ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳುತ್ತೆ. ಆದರೆ ಈ 2-3 ಹಂತದ ಚರ್ಚೆಗಳಲ್ಲಿ ಕೆಲವೊಂದು ಸೂತ್ರಗಳ ಬಗ್ಗೆ ಚರ್ಚೆ ನಡೆಯಿತು. ಈ ಸೂತ್ರಗಳ ಸಮಸ್ಯೆ ಏನು ಅಂದರೆ, ಒಂದು, ಈ ಅಧಿಕಾರ ಹಂಚಿಕೆಯ ಸೂತ್ರವನ್ನೇ ಕಾಂಗ್ರೆಸ್ನ ಯಾವುದೋ ನಾಯಕರು ಒಪ್ಪುಗಳ ಸ್ಥಿತಿಯಲ್ಲೇ ಇಲ್ಲ ಅಂತ ರಾಜ್ಯಗಳ ನಾಯಕರು. ಯಾಕೆಂದರೆ ಅವರು ಮಾತನಾಡೋದೇನು ಅಂದರೆ, ಕರ್ನಾಟಕದಲ್ಲಿ ಅಧಿಕಾರದ ಹಂಚಿಕೆ ಸೂತ್ರ ಇತ್ತಂತಲ್ಲ, ಅಲ್ಲಿ ಆಗಿಲ್ವಂತಲ್ಲ, ಈಗ ಕರ್ನಾಟಕದಲ್ಲಿ ಆಗದಿರೋದು ಕೇರಳದಲ್ಲಿ ಆಗುತ್ತೆ ಅಂತ ನಂಬೋದೇ, ಹಾಗೆ ಇನ್ನೊಂದು ರಾಜ್ಯದಲ್ಲಿ ಆಗುತ್ತೆ ಹೀಗೆ ಕಾಂಗ್ರೆಸ್ ಹೈಕಮಾಂಡ್ ಕುರಿತೇನೆ ರಾಜ್ಯಗಳ ನಾಯಕರಲ್ಲಿ ಒಂದು ರೀತಿಯ ಅಪನಂಬಿಕೆ ಪ್ರಾರಂಭ ಆಗುತ್ತಿದೆ. ಕೇರಳದಲ್ಲೂ ಅಪನಂಬಿಕೆ. ಇದು ಒಂದು ರೀತಿಯ ಕಬ್ಬಿಣದ ಕಡಲೆ ಸಮಸ್ಯೆ ಅಂತ. ಸೊ KC ವೇಣುಗೋಪಾಲ್ನವ್ರನ್ನ ಮಾಡಲೇಬೇಕು ಅಂತ ರಾಹುಲ್ ಗಾಂಧಿ ಒತ್ತಾಯ ಹಾಕುವ ಸ್ಥಿತಿ ಇಲ್ಲ. ಅದು ಬೇರೆ ರಿಪರ್ಕಷನ್ ಬರ್ತದೆ. ಯಾಕೆಂದರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಕೇರಳ ಜೊತೆ ಭಾಳ ಆತ್ಮೀಯವಾದ ಸಂಬಂಧ ಇದೆ. ಅವರಿಗೆ ರಾಜಕೀಯ ಪುನರ್ಜನ್ಮಗಳನ್ನು ಕೊಟ್ಟ ರಾಜ್ಯ ಅದು. ಅದರಿಂದ ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಸೊ ಈ ನಡುವೆ ಭಾಳಷ್ಟು ಜನ 7 ದಿವಸ ಆಯಿತು, 8 ದಿನ ಆಯಿತು, ಇವರಿಗೆ ಆಗ್ತಾಯಿಲ್ಲ, ಮುಖ್ಯಮಂತ್ರಿ ಆಯ್ಕೆ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಕೂಗಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಸೊ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಚರ್ಚೆ ನಡೀತಾ ಇದೆ. ಅವರು ಬೆಂಗಳೂರಿನಲ್ಲೇ ಮಾತನಾಡೋ ಸಂದರ್ಭದಲ್ಲಿ ಕೇರಳದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 7 ದಿನ ಆಯಿತು, ಇವ್ರಿಗೆ ಆಯ್ಕೆ ಮಾಡೋಕ್ಕೆ ಆಗಿಲ್ಲ. ರಾಜಕಾರಣದಲ್ಲಿ BJP ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಆಯ್ಕೆ ಮಾಡಿಲ್ಲ, ಏನೇನು ಮಾಡ್ತು, ಬಿಹಾರದಲ್ಲಿ ಏನಾಯಿತು, ಬೇರೆ ಬೇರೆ. ಆದರೆ ಈ ರಾಜಕಾರಣದಲ್ಲಿ ಏನು ಸಮಸ್ಯೆ ಗೊತ್ತಾ, ಭಾಳಷ್ಟು ಜನರಿಗೆ 2 ನಾಲಿಗೆ ಅಂತ. ತಾವೇನು ಮಾಡ್ತೀವಿ ಅನ್ನೋದನ್ನು ಬಿಟ್ಟು ಬೇರೆಯವರು ಮಾಡ್ತಾ ಇದ್ದು ಟೀಕೆ ಮಾಡೋದು, ತಾವುದೇ ರೀತಿ ಮಾಡೋದು. ಇನ್ನು ನರೇಂದ್ರ ಮೋದಿ ಅವ್ರ ಮೇಲೆ ಕೂಡ ಇದೇ ಅನುಮಾನ ಬರುತ್ತೆ. ಕೇರಳದಲ್ಲಿ ಹಂಗಾಗುತ್ತೆ, ಹಿಂಗಾಯಿತು, ಸರಿ ಡಿಲೇ ಆಗಿದೆ ನಿಜ, ಆದರೆ ಇನ್ನೂ ಸಮಯ ಇದೆ. ಅಂದರೆ ಅಲ್ಲಿಯ ಅಸೆಂಬ್ಲಿ ಅವಧಿ ಮುಗಿಯೋದಿದೆಯಲ್ಲ, ಅದು ಈ ತಿಂಗಳು 21. ಸೊ 21ರವರೆಗೆ ಈಗಿರುವ ಅಸೆಂಬ್ಲಿ ಅಸ್ತಿತ್ವದಲ್ಲಿರುತ್ತೆ. 21ರವರೆಗೆ ಇರಬಹುದು. 21ರ ಒಳಗಡೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು. ಆದರೆ ಇಲ್ಲಿ ಕಗ್ಗಂಟಾಗಿರೋದಿದೆ ಪ್ರಶ್ನೆ. ಈ ನಡುವೆ ಇದು ಅಲ್ಟಿಮೇಟ್ಲಿ ಏನು ಮಾಡಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡ್ತಾ ಇರೋದು, ಹಿರಿಯ ನಾಯಕರು ಕನ್ಸಲ್ಟ್ ಮಾಡಿ. ಕೇರಳದಲ್ಲಿ ಭಾಳ ಮುಖ್ಯವಾಗಿ ಹಿರಿಯ ನಾಯಕ ಅಂತಂದರೆ AK ಆ್ಯಂಟನಿ ಅವರಿಗೆ. ಪ್ರಬಲ ನಾಯಕರು ಈಗ ಸ್ವಲ್ಪ ಮಟ್ಟಿಗೆ ನೇಪಥ್ಯಕ್ಕೆ ಸರಿದಿದ್ದಾರೆ. ಅವರ ಅಭಿಪ್ರಾಯವನ್ನು ಪಡಿಬೇಕು, ಸೋನಿಯಾ ಗಾಂಧಿ ಅವರ ಅಭಿಪ್ರಾಯವನ್ನು ಪಡಿಬೇಕು. ಹೀಗೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಚರ್ಚೆ ನಡೆಸಿ ಅಂತಿಮಗೊಳಿಸಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಆಲೋಚನೆ. ಆದರೆ ಅದಕ್ಕಿಂತ ಮೊದಲು ನೀವು ನಾಯಕರ ಮನವೊಲಿಸೋ ಕೆಲಸ ಮಾಡಬೇಕಲ್ಲ. ಈಗ ಸತೀಶನ್ ಮಾಡಿದರೆ
ಕೆ ಸಿ ವೇಣುಗೋಪಾಲ್ ಸ್ನೇಹಿತನ ಮನವೊಲಿಸೋದು ಹೇಗೆ? ಚೆನ್ನಿತ್ತಾಳ ಸ್ವಲ್ಪ ಮಟ್ಟಿಗೆ ಹಿರಿಯರು ಸುಮ್ಮನಿದ್ದರೂ ಇಡ್ಬೋದು, ಆದರೆ ಇವರಿಬ್ಬರ ನಡುವಿನ ಪೈಪೋಟಿ ಕೆ ಸಿ ವೇಣುಗೋಪಾಲ್ ಮತ್ತು ಸತೀಶನ್ ನಡುವಿಂದು ಅದು ಯಾವ ಹಂತಕ್ಕೆ ಹೋಗಿದೆ ಅಂದರೆ ಕೇರಳದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ 2 ಗುಂಪಾಗಿ ಮಾಡಿಬಿಟ್ಟಿದೆ, ಕಾರ್ಯಕರ್ತರಲ್ಲಿ 2 ಗುಂಪಾಗಿ ಮಾಡಿಬಿಟ್ಟಿದೆ. ಸೊ ಅವರು ಪೋಸ್ಟರ್ ಹಾಕಿದರೆ ಇವ್ರು ಹರಿತಾರೆ, ಇವ್ರು ಪೋಸ್ಟರ್ ಹಾಕಿದರೆ ಅವ್ರು ಹರಿತಾರೆ. ಸೊ ಇದು ಒಂದು ರೀತಿ ಪರಸ್ಪರ ಕಲ್ಲು ಹೊಡೆಯೋ ಹಂತಕ್ಕೆ ಹೋಗ್ಬಿಟ್ಟಿದೆ, ಅಂದರೆ ದೊಡ್ಡ ಗಾಯ ಇದೆ. ಇದನ್ನು ಸರಿಪಡಿಸೋದು ಹೇಗೆ ಸರಿಪಡಿಸ್ತಾರೆ? ಇದನ್ನು ಸರಿಯಾಗಿ ಸರಿಪಡಿಸ್ತಾ ಇದ್ದರೆ ಯಥಾ ಪ್ರಕಾರ ಉಳಿದ ರಾಜ್ಯಗಳ ಕರ್ನಾಟಕದಲ್ಲಿ ಯಾವ ರೀತಿ ಸದಾ ಅಧಿಕಾರ ಹಂಚಿಕೆ ಬಗ್ಗೆ ಮಾತು ಜಗಳ ನಡೆಯುತ್ತೋ ಅದೇ ಸ್ಥಿತಿ ಕೇರಳದಲ್ಲಿ ನಿರ್ಮಾಣ ಆಗ್ಬೋದು. ಹಾಗಾದರೆ ಆವಾಗ ಕೇರಳದ ಜನ ಕೂಡ ಬದಲಾಗ್ತಾರೆ. ಅವ್ರು ಹೆಚ್ಚು ಸುಶಿಕ್ಷಿತರು ಕೇರಳದವರು, ಸಾಕಪ್ಪ ಇವರು ಸಾವಾಸ ಅಂದ್ಕೊಬಿಡ್ಬೋದು. ಸೊ ಅದರಿಂದ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಭಾಳ ಹೆಚ್ಚಿನ ಒತ್ತಡ ಇದೆ. ಸೊ ಇವತ್ತು ಕೂಡ ಚರ್ಚೆಗಳು ಸಭೆಗಳು ನಡೀಬೋದು, ನಾಳೆನೂ ಚರ್ಚೆ ಸಭೆಗಳು ನಡೀಬೋದು. ಸೊ 1-2 ದಿನ ಬೇಕು ಅನ್ನೋ ಮಾಹಿತಿ ದೆಹಲಿಯಿಂದ ಬರ್ತಾಯಿದೆ. ಸೊ ಅಲ್ಲಿ ಬಂದ ಮೇಲೆ ಅದಾದ ಮೇಲೆ ಕೇರಳದ ಹೊಸ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಾಗುತ್ತೆ. ಆ ಸಮಸ್ಯೆ ಬಗೆಹರಿಸೋದಿದೆಯಲ್ಲ ಅದು ಮುಖ್ಯ. ಆದರೆ ಒಂದು ಸಮಸ್ಯೆಯನ್ನು ಬಗೆಹರಿಸಿದಾಗ ಹೊಸ ಸಮಸ್ಯೆ ಸೃಷ್ಟಿಯಾಗಬಾರ್ದು ಅಷ್ಟೇ. ಅದಾಗುತ್ತಾ ಗೊತ್ತಿಲ್ಲ. ಇನಿವೆ ಕೇರಳದಲ್ಲಿ ಒಂದು ರಾಜಕೀಯ ಬದಲಾವಣೆ ಆಗಿದೆಯಲ್ಲ, ಆ ಬದಲಾವಣೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆ ಕಾಂಗ್ರೆಸ್ ಹೈಕಮಾಂಡ್ ಮೇಲಿದೆ, ರಾಹುಲ್ ಗಾಂಧಿಯವ್ರ ಮೇಲಿದೆ, ಸೋನಿಯಾ ಗಾಂಧಿಯವರ ಮೇಲಿದೆ ಅಲ್ವಾ, ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲಿದೆ. ಏನಾಗುತ್ತೆ ನೋಡೋಣ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೀನಿ 3 ಸುದ್ದಿಗಳೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ